ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಾವಿದ್ದೀವಿ ಇವತ್ತು ಬೆಳ್ತೂರು ಅನ್ನೋ ಗ್ರಾಮದಲ್ಲಿದ್ದೀವಿ. ಇವಾಗ ನಾವು ಇಲ್ಲಿಂದ ಸುಮಾರು ಒಂದು 50 ಕಿಲೋಮೀಟರ್ ಟ್ರೆಕ್ ಮಾಡಬೇಕು. ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಮ್ಮ ಊರ ಹತ್ರ ಇರೋ ದೇವಸ್ಥಾನನ ನಿಮಗೆ ತೋರಿಸ್ತೀನಿ. ಎಲ್ಲರಿಗೂ ಬನ್ನಿ ಹೋಗೋಣ, ಟ್ರೆಕ್ನ ಎಂಜಾಯ್ ಮಾಡೋಣ, ಟೆಂಪಲ್ನ ನೋಡೋಣ. ಅಣ್ಣವರಂತೂ ಫುಲ್ ಜೋಸಲ್ಲಿ ರೆಡಿಯಾಗಿದ್ದಾರೆ. ಗಾಡಿ ಎಲ್ಲ ಪಾರ್ಕ್ ಮಾಡಬೇಕು. ಅದಕ್ಕೆ ಇಲ್ಲಿ ಪಾರ್ಕಿಂಗಲ್ಲಿ ಗಾಡಿ ನಾನು ನಮ್ಮ ಫ್ರೆಂಡ್ಸ್ಗಳೆಲ್ಲ ನಿಲ್ಲಿಸ್ಬಿಟ್ಟು ಗಾಡಿನ ಇಲ್ಲಿಂದ ಹೊರಡಬೇಕು. ಇವಾಗ ಮನೆಯವರು ಗೇಟ್ ತೆಗಿತಾ ಇದ್ದಾರೆ. ಇಲ್ಲಿ ತುಂಬ ಆನೆ ಕಾಟ ಜಾಸ್ತಿ, ಹಾಗಾಗಿ ಪಾರ್ಕಿಂಗ್ನ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಮುಂದೆ ನಾವು ಹೋಗಬೇಕು. ನೋಡಿ ಗಾಡಿಗಳೆಲ್ಲ ಒಳಗಡೆ ಆಗ್ತಾ ಇದ್ದಾರೆ. ಸುಮಾರು ನಾವು ಒಂದು 4-5 ಜನ ಇದ್ದೀವಿ. ಗಾಡಿಗಳನ್ನೆಲ್ಲ ಪಾರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿಗೆ. ಇಲ್ಲಿ ನೋಡಿ ಸಾಕಷ್ಟು ಗಾಡಿಗಳು ಪಾರ್ಕ್ ಮಾಡಿದ್ದಾರೆ. ಬರ್ತಾ ಇದ್ವಿ. ನಮ್ಗೆ ಏನೇನು ಅವಶ್ಯಕತೆ ಇದೆ ಎಲ್ಲ ತಗೊತಾ ಇದ್ದೀವಿ. ಹೊಸ ಎಕ್ಸ್ಪೀರಿಯೆನ್ಸು ಈ ದೇವಸ್ಥಾನ ನೋಡೋಕ್ಕೆ ಹೋಗ್ತಾ ಇದ್ವಿ. ನಾವು ಹೊಸ ಥ್ರಿಲ್ಲಿಂಗ್ ಆಗಿರುತ್ತೆ. ಬನ್ನಿ ನೋಡೋಣ, ಹೋಗ್ತಾ ಇನ್ನೂ ಏನಿದೆ ಏನಿಲ್ಲ ಅಂತ ನೋಡೋಣ. ನಾವಂತೂ ರೆಡಿಯಾಗಿ ಬಂದ್ಬಿಟ್ಟಿದ್ವಿ. ಗಾಡಿಗಳೆಲ್ಲ ಪಾರ್ಕ್ ಮಾಡಿದ್ದಾಯಿತು, ಲಗೇಜ್ ಎಲ್ಲ ಎತ್ಕೊಂಡಿದ್ದಾಯಿತು. ನಮಗೆ ಸ್ಲೀಪಿಂಗ್ ಟೆಂಟ್ ಆಗ್ಬೋದು ಎಲ್ಲ ತಗೊಂಡಿದ್ದೀವಿ. ಬನ್ನಿ ಹೋಗೋಣ ಇಲ್ಲಿಂದ. ಲಗೇಜ್ ಎಲ್ಲ ಎತ್ಕೊಂಡು ನೋಡಿ, ನಾವು ಇವಾಗ ಗಾಡಿ ಪಾರ್ಕ್ ಮಾಡಿರೋ ಜಾಗ ಇದು. ಇಲ್ಲಿಂದ ನಾವು ಓಡ್ತಾ ಇದ್ದೀವಿ. ಒಂದು ತೋಟದಲ್ಲಿ ಬೆಳ್ತೂರು ಅನ್ನೋ ಜಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಇದು ತಮಿಳ್ನಾಡು ಬಾರ್ಡ್ರ್ ಬರುತ್ತೆ. ತಮಿಳ್ನಾಡು ಬಾರ್ಡ್ರ್ ಅನ್ನೋದಕ್ಕಿಂತನೂ ಬಾರ್ಡ್ರೇ ಇದು. ಆ ಕಡೆ ತಮಿಳ್ನಾಡು, ಇನ್ನೊಂದು ಸ್ವಲ್ಪ ತಾಳ್ವಡಿ ಅಂತ ಇದೆ. ಆ ಕಡೆಯಿಂದ ಹೋದರೆ ನಮಗೆ ಕರ್ನಾಟಕ ಸಿಗುತ್ತೆ. ಬನ್ನಿ ಹೋಗೋಣ. ನಡ್ಕೊಂಡು ಫುಲ್ ನಡಿಬೇಕು ಇವಾಗ. ಎಷ್ಟು ಕಿಲೋಮೀಟ್ರ್ ಏನು ಅಂತ ನನಗೆ ಗೊತ್ತಿಲ್ಲ. ನಡಿಬೇಕು ಇವಾಗ. ನೋಡಿ ಈ ಅಕ್ಕವ್ರು ಹೊಲದಲ್ಲೇ ನಾವು ಗಾಡಿ ನಿಲ್ಲಿಸಿದ್ದು. ಎಲ್ಲ ನೋಡಿ ಜಾಗ ಎಷ್ಟು ಚೆನ್ನಾಗಿದೆ, ವಿಶಾಲವಾಗಿದೆ. ಹಳ್ಳಿ ಅಂದ್ರೇ ಹಳ್ಳಿ. ಆದ್ರೂ ಈಗ ನಮ್ಮ ಹಳ್ಳಿ ದೇವಸ್ಥಾನಕ್ಕೆ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಮಣಿಗಾರರಾಗ್ಬೋದು ಕೂತಿದ್ದಾರೆ, ನೋಡ್ತಾ ಇದ್ದಾರೆ ನೀವು. ಇನ್ನೂ ನಮಗೆ 2 ಹುಡುಗರು ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಸುಮಾರು ಟ್ರಿಪ್ಪು ಇದು 10 ಕಿಲೋಮೀಟ್ರಷ್ಟು ನಡ್ಕೊಂಡು ಹೋಗೋವಂಥ ಬೆಟ್ಟ ಗುಡ್ಡಗಳನ್ನ ಹತ್ತಿ ಹೋಗುವಂಥ ದೇವಸ್ಥಾನ ಇರುತ್ತೆ. ಬನ್ನಿ ಹೋಗೋಣ ಎಲ್ಲರೂ. ಹೆಂಗಿದೆ ಹೊಸ ಟ್ರಕ್ಕಿದು ನೋಡೋಣ ಹೆಂಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೋಗ್ತಾ ಏನು ಕಷ್ಟ ಇದೆ, ಹೋಗ್ಬೋದಾ, ಇಲ್ಲಿ ಫಾರೆಸ್ಟ್ ಅವ್ರು ಬಿಡ್ತಾರಾ ಬಿಡಲ್ವಾ, ಅದನ್ನು ಮುಂದೆ ಹೋಯ್ತಾ ನಿನಗೆ ತಿಳಿಸ್ತೀನಿ. ದೇವಸ್ಥಾನ ಅಂತೂ ಆಸಾಮಾಗಿದೆ. ನಮ್ಮ ಹುಡುಗರೆಲ್ಲ ಹೇಳ್ತಾಯಿದ್ರು ದೇವಸ್ಥಾನ ಚೆನ್ನಾಗಿದೆ, ಬಾ ಮಚ್ಚ ಅಂತ. ಹಾಗಾಗಿ ಹೋಗ್ತಾ ಇದ್ದೀನಿ ನಾನು. ಕೊನೆಗೂ ನಾವು ಹತ್ಕೊಂಡು ಹೋಗಬೇಕು ಬೆಟ್ಟನ. ಇದು ಕಾಲ್ದಾರಿ. ಇವಾಗ ಗಾಡಿಗಳನ್ನೆಲ್ಲ ಪಾರ್ಕ್ ಮಾಡಿ ನಾವು ಇಲ್ಲಿಂದ ಹೊರಟಿದ್ದೀವಿ. ಎಷ್ಟು ಕಷ್ಟ ಇದೆ ಏನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಹತ್ತಾ ಇರೋದು ನಾವು ಬೆಟ್ಟ. ವ್ಯೂ ಅಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬೆಟ್ಟ ಗುಡ್ಡ ನಡುವೆ ನೋಡಿ ಎಲ್ಲ ಹೊತ್ಕೊಂಡು ಟೆಂಟು ಎಲ್ಲ ಹೊತ್ಕೊಂಡು ಹೋಗ್ತಾ ಇದ್ದೀವಿ. ಕಾಡು ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿಗೆ ಊರು ಎಂಡಿಂಗ್ ಆಗಿದೆ. ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ನಮ್ಮಪ್ಪ. ಮತ್ತು ಇಲ್ಲಿ ಆನೆಗಳೆಲ್ಲ ಕ್ರಾಸ್ ಮಾಡ್ತವೆ ಅಂತ ನೋಡಿ ಈ ಥರ ಎಲ್ಲ ಹಾಕಿದ್ದಾರೆ. ಈಗ ಕಾಡು ಎಂಟ್ರಿ ಆಗ್ತಾಯಿದ್ವಿ ನೋಡಿ. ಗೇಟ್ ಹಾಕಿದ್ದಾರೆ ಇಲ್ಲೆಲ್ಲ, ಫುಲ್ ಚೈನ್ ಹಾಕಿ, ಯಾವುದೇ ಥರ ಹೋಗ್ಬಾರ್ದು ಅಂತ. ಸುಮಾರು ನಾವು 1-1.5 ಕಿಲೋಮೀಟ್ರ್ ನಡ್ಕೊಬಂದು ಇಲ್ಲಿ ನಮಗೆ ರೋಡ್ ಸಿಕ್ಕಿದೆ ಚೆನ್ನಾಗಿರೋದು. ಮೋಸ್ಟ್ಲಿ ಗಾಡಿ ತಗೊಂಡು ಹೋಗ್ಬೋದು ಅನಿಸುತ್ತೆ, ಬಟ್ ಆದರೆ ಫಾರೆಸ್ಟ್ ಪರ್ಮಿಷನ್ ತಗೊಂಡು ಹೋಗಬೇಕು. ಹಾಗಾಗಿ ಇಲ್ಲಿ ವರ್ಷಕ್ಕೊಂದು ಸತಿ ಜಾತ್ರೆ ನಡೀತಿದೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಎಕ್ಸ್ಪೀರಿಯನ್ಸ್ ಹೆಂಗಿದೆ ನೋಡೋಣ. ಲಗೇಜು ಮತ್ತು ನಮಗೆ ಏನೇನು ಬೇಕು ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಸೆಕೆ ಆಗ್ತಾಯಿದೆ. ಮುಂದೆ ಹೋಗ್ತಾ ಚಳಿ ಆಗ್ಬೋದು, ಯಾಕಂದರೆ ಥಿಕ್ ಫಾರೆಸ್ಟ್ ಇರೋದ್ರಿಂದ. ತುಂಬ ಮುಂದೆ ಹೆಂಗಿದೆ ಏನು ಅಂತ ಗೊತ್ತಿಲ್ಲ. ಹೊಸ ಟ್ರಾವೆಲಿಂಗು, ನೋಡೋಣ ಹೆಂಗಿದೆ ಎಕ್ಸ್ಪೀರಿಯನ್ಸು ಅಂತ. ಸಿಕ್ಕಾಬಟ್ಟೆ ನಡೆದು ಕೊನೆಗೆ ಎಲ್ಲ ನಮ್ಮಿಂದ ನಡ್ಕೊ ಬರ್ತಾ ಇದ್ದಾರೆ. ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಇನ್ನೂ ಸುಮಾರು 1.5 ಅವರ್ ಆಗ್ಬೋದು ನನ್ನ ಅನಿಸಿಕೆ. ಬಟ್ ಈ ಕಾಡುಗಳ ನಡುವೆ ನಮ್ಮ ಪಯಣ ಅಂತೂ ಸಖತ್ತಾಗಿ ಸಾಗ್ತಾ ಇದೆ. ಚೆನ್ನಾಗಿದೆ ಪ್ಲೇಸು ನೋಡೋದಕ್ಕೆ, ಬಟ್ ಆದರೆ ಬಿಡೋದಿಲ್ಲ. ಹಾಗಾಗಿ ಯಾವುದೋ ಇಯರ್ ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನನಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ನಾನು. ಅಲ್ಲೂ ಕೆಲವು ಕಡೆ ಟ್ರೆಕ್ಕಿಂಗ್ ಹೋಗಿದ್ದೀನಿ, ಯಾಕಂದರೆ ಅಲ್ಲೆಲ್ಲ ಪರ್ಮಿಷನ್ ಇರುತ್ತೆ. ಇಲ್ಲಿ ಪರ್ಮಿಷನ್ ಸಿಗೋದಿಲ್ಲ. ಇಯರ್ಲಿ 1 ಟೈಮ್ ಹಳ್ಳಿಗಳು ಎಲ್ಲ ಸೇರಿಕೊಂಡು ಜಾತ್ರೆ ಮಾಡುವಂಥ ದೇವಸ್ಥಾನ ಇದು. ನನಗೂ ಫಸ್ಟ್ ಟೈಮು ದೇವಸ್ಥಾನ ಹೆಂಗಿದೆ ಏನು ಅಂತ ನೋಡೋಣ ಹೋಗಿ. ನಡ್ಕೊಂಡು ಬರ್ತಾಯಿದ್ದಾರೆ ಹಿಂದೆನೇ ಎಲ್ಲರೂ. ನಾವು ಹಂಗೆ ಮುಂದೆ ಹೋಗ್ತಾ ಇದ್ದೀವಿ.
ಬ್ಯಾಕ್ಗ್ರೌಂಡ್ ಸೀನರಿ ಅಂತೂ ನೋಡ್ತಾನೆ ಮನಸ್ಸು ಕಳೆದೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ. ಬಟ್ ಆದರೆ ಏನು ಮಾಡೋದು, ಯಾರನ್ನೂ ಬಿಡಲ್ವೇ ಇಲ್ಲಿ. ಇಯರ್ಲಿ ಒನ್ ಟೈಮ್ ಮಾತ್ರ, ಯಾಕಂದರೆ ಪರ್ಮಿಷನ್ ತೊಗೋಬೇಕು. ಪರ್ಮಿಷನ್ ತಗೊಂಡ್ರೂ ಕೂಡ ಬಿಡದೇ ಇರುವಂಥ ಜಾಗ ಇದು ಫಾರೆಸ್ಟ್ ಒಳಗಡೆ. ನಾವು ಅವ್ರಿಗೆ ಗೊತ್ತಿಲ್ಲ ವಿಡಿಯೋ ಮಾಡ್ಕೊಂಡಿದ್ದೀವಿ, ಬಟ್ ಗೊತ್ತಾದ್ರಂತೂ ನಮಗೆ ಫೋನು ಕೊಡೋಲ್ಲ, ಕ್ಯಾಮ್ರಾನೂ ಕೊಡೋಲ್ಲ. ಹಾಗಾಗಿ ನಾವು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ. ನೇಚರ್ ಅಂತೂ ಸಖತ್ತಾಗಿದೆ ಫಾರೆಸ್ಟ್ ಒಳಗಡೆ. ಹಂಗಿಂತೂ ಮುಂಚೆ ಸಿಕ್ಕಾಪಟ್ಟೆ ಜನ ನಡ್ಕೊಂಡು ಹೋಗಿದ್ದಾರೆ. ಕಾಣಿಸ್ತಿರ್ಬೋದು, ಕಲ್ಲೆಲ್ಲ ಜೋಡ್ ಸಿಕ್ಕಿದ್ದಾರೆ ದೇವಸ್ಥಾನದಲ್ಲ. ಇನ್ನೂ ನಮ್ಮ ಹಿಂದೆನೂ ಬರ್ತಾರೆ. ನಾವು ಬೇಗ ಹೋಗೋಣ ಅಂತ ಒಂದು 3-3:30 ಹಂಗೆ ಹುಟ್ಟಿದ್ವಿ. ಇಲ್ಲಿಂದ ಹೋಗ್ತಾ ಇದ್ವಿ. ನೋಡಿ ಜಾಗ ಹೆಂಗಿದೆ, ಬ್ಯಾಕ್ ಸೈಡ್ ವ್ಯೂ ತೋರಿಸ್ತೀನಿ ನೋಡಿ. ಹೆಂಗೆಲ್ಲ ನಡ್ಕೊಂಡು ಬರ್ಕು. ಯಬ್ಬ ಎಲ್ಲ ಬೆಟ್ಟದಲ್ಲಿ ಇಳಿಗ್ತಾ ಇದ್ದಾರೆ. ಬೆಟ್ಟ ಗುಡ್ಡ ಏರ್ಕೊಂಡು ದೇವಸ್ಥಾನಕ್ಕೆ ಹರ ಮಹಾದೇವ ಅಂತ ಹೋಗ್ತಾ ಇದ್ದಾರೆ. ಯಾರೂ ಕೂಗ್ತಾ ಇಲ್ಲ, ಯಾಕಂದರೆ ನಡೆದು ಸುಸ್ತಾಗ್ಬಿಟ್ಟಿದೆ ಅವ್ರಿಗೆ. ಸದ್ಯಕ್ಕೆ ಇಲ್ಲಿ ದೊಣ್ಣೆ ಗಿಣ್ಣೆ ಊರ್ಕೊಂಡು ಹೋಗೋ ಪರಿಸ್ಥಿತಿ ಅಂತೂ ಇಲ್ಲ, ನಾರ್ಮಲ್ ಆಗಿದೆ. ಹೌದು ನೋಡಿ ಹೆಂಗೆ ನಡ್ಕೊಂಡು ಹೋಗ್ಬೇಕು. ಹಿಂಗೂ ಒಂದು ಹಳ್ಳ ಹತ್ರ ಬಂದಿದ್ದೀವಿ ಇವಾಗ. ಎಲ್ಲ ಹೋಗ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ. ನನಗೆ ಇವಾಗಲೇ ಒಂಥರ ಏನೋ ತಲೆಯೆಲ್ಲ ಒಂಥರ ಪೇಯ್ನ್ ಆದಂಗೆ ಆಗ್ತಾಯಿದೆ. ಯಾಕಂದರೆ ನೇಚರು, ಹೊಸ ಏರು ನಮಗೆ ಸಿಗ್ತಾಯಿದೆ. ಹಾಗಾಗಿ ಇದಾಗ್ತಾಯಿದೆ. ಇಲ್ಲೇ ಅವ್ರೆ ಹಳ್ಳ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಈ ಕಡೆ ಹಿಂಗೆ ಹತ್ಕೊಂಡು ಹೋಗ್ತಾಯಿದ್ವಿ. ಎಲ್ಲರೂ ಹತ್ಕೊಂಡು ಹೋಗಿದ್ದಾರೆ. ನಾನು ಹತ್ತಾಯಿದ್ದೀನಿ. ಹಬ್ಬ ಎಷ್ಟಿದ್ದಾರೆ ನೋಡಿ ಹತ್ತೋದಕ್ಕೆ. ಇವಾಗ ಸದ್ಯಕ್ಕೆ ಮೇಲೆ ಗುಡ್ಡ, ಈ ಬೆಟ್ಟ ಹತ್ತಿ ಇನ್ನೂ ಇಳಿದು ಮುಂದಕ್ಕೆ ಹೋಗಬೇಕು. ಸುಸ್ತಾಗ್ತಾಯಿದೆ, ಒಂಥರ ದಮ್ಮು ಸೆಕೆ ಇದೆ ಬಾಡಿಲಿ. ಸುತ್ತ ಎಲ್ಲ ಹೋಗ್ತಾಯಿದ್ದಾರೆ. ಸುಸ್ತು, ಹೆವಿ ಸುಸ್ತು. ಹತ್ತುತ್ತಾ ಇದ್ದೀವಿ ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಸುಸ್ತು ಅನ್ನಿಸ್ತಾ ಇದೆ. ಓಹ್, ಹಿಂದೆ ನೇಚರು, ಬೆಟ್ಟ ಗುಡ್ಡ ಕಾಡು ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಅಂದರೆ ಅಷ್ಟೇ ಚೆನ್ನಾಗಿದೆ. ಬಟ್ ಹತ್ತೋದಿದೆಯಲ್ಲ ತುಂಬ ಕಷ್ಟ ಇದೆ. ಹಬ್ಬ ಮಳೆ ಬರೋಂಗೆ ಆಗ್ತಾಯಿದೆ. ಮಳೆ ಬಂದ್ರಂತೂ ನಾವಂತೂ ಸಿಕ್ಕಾಪಟ್ಟೆ ನೆನ್ಕೊತೀವಿ. ನಮ್ಮ ಹತ್ರ ರೈನ್ ಜಾಕೆಟ್ ಆಗಲಿ, ಬೇರೆ ಇನ್ನೇದು ಯಾವುದೇ ಆಗಲಿ ಏನೂ ಇಲ್ಲ. ಹೆವಿ ಸುಸ್ತಾಗ್ತಾಯಿದೆ. ಕೊನೆಗೆ ಹತ್ತಿ ಒಂಥರ ಬ್ರೀತಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲೂ ನೋಡಿದ್ರೆ ಒಂದು ಬೆಟ್ಟ ಸಿಗ್ತಾಯಿದೆ. ಈ ಬೆಟ್ಟದ ಮೇಲೆ ಹತ್ತಬೇಕು. ಇಲ್ಲಿ ನೋಡಿ ಯಪ್ಪ, ಈ ಬೆಟ್ಟನೂ ಹತ್ತಬೇಕು ನೋಡಿ. ಇವಾಗ ಬೆಟ್ಟದ ಮೇಲೆ ಬಂದಿದ್ದೀವಿ. ಇವಾಗ ಎಲ್ಲ ಅಲ್ಲಿ ಹತ್ತಿದ್ದಾರೆ. ಹತ್ಕೊಂಡು ಹೋಗ್ತಾಯಿದ್ದೀನಿ. ಆದ್ರೂ ಸ್ವೆಟ್ಟು ಹೆಂಗೆ ಬರ್ತಾಯಿದೆ ಅಂದರೆ, ಬಾಣಲಿರೋ ಸ್ವೆಟ್ಟು, ನೀರು ಕುಡಿದಿರೋದೆಲ್ಲ ಬಂದ್ಬಿಡ್ತಾಯಿದೆ. ಅಷ್ಟು ಟಾಪು. ಇಲ್ಲಿ ನೋಡಿ ಹೆಂಗಿದೆ ಸುತ್ತ ಬೆಟ್ಟ. ನೋಡೋಕ್ಕೆ ಒಂದು ಸೂಪರ್ ಅನ್ನಿಸ್ತಾಯಿದೆ. ನಮ್ಮ ಹಳ್ಳಿ ಕಡೆ ಟ್ರೆಕ್ಕಿಂಗು, ದೇವಸ್ಥಾನ ಆಗ್ಬೋದು, ಎಲ್ಲನೂ. ಬನ್ನಿ ಹೋಗೋಣ. ಮೇಲೆ ಹತ್ತು ಬಂದಿದ್ದೀವಿ. ವ್ಯೂ ಅಂತೂ ನೋಡೋದಕ್ಕೆ ಆಶ್ರಮು. ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ನಾವು ಅಲ್ಲಿಗೆ ಹೋಗೋಣ. ವ್ಯೂ ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೂಪರಾಗಿದೆ ವ್ಯೂ ಅಂತೂ. ಸುತ್ತ ನೋಡೋದಕ್ಕಂತೂ ಬೆಟ್ಟ ಗುಡ್ಡಗಳ ನಡುವೆ ನಮ್ಮ ಟ್ರೆಕ್ಕಿಂಗು ಹೆಂಗೆ ಆಗ್ತಾಯಿದೆ ಅಂದರೆ, ನಾವೆಲ್ಲೋ ಅಲ್ಲಿಂದ ಬಂದಿರೋದು ನೋಡಿ. ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ನಾವು ಬಂದಿದ್ದು ಆ ಎಂಡಿಂಗಿಂದ ಕೊನೆವರೆಗೂ ಎಷ್ಟು ದೂರ ನಡ್ಕೊ ಬಂದಿದ್ದೀವಿ. ಇದುವರೆಗೆ ಸಿಕ್ಕಾಬಟ್ಟೆ ದೂರ ನಡ್ಕೊ ಬಂದಿದ್ದೀವಿ. ಎಲ್ಲರೂ ಟಯರ್ಡಾಗಿ ನೀರು ಕುಡಿತಾ ಕೂತಿದ್ದಾರೆ. ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ಮಾಡಿ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಈ ಟ್ರೆಕ್ಕಿಂಗ್ನ ಅನುಭವಿಸ್ಕೊಂಡು ನಾವು ಮುಂದೆ ಸಾಗೋದಿದೆ. ಇನ್ನೂ ಸಿಕ್ಕಾಪಟ್ಟೆ ದೂರ ನಡೆಯೋದಿದೆ. ಬನ್ನಿ. ನೀರು ಕುಡಿದಿದ್ದಾರೆ, ಅವರು ರೆಡಿಯಾಗಿದ್ದಾರೆ. ಇವಾಗ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡಿ
ಹೋಗೋಣ. ಹಂಗೆ ನೋಡ್ತಾ ಇದ್ರೆ ಒಂದು ಫಾಲ್ಸ್ ಸಖತ್ತಾಗಿ ಕಾಣಿಸ್ತಾ ಇದೆ. ಇದು ಸಿಕ್ಕಾಪಟ್ಟೆ ದೂರದಲ್ಲಿದೆ, ನಾವಂತೂ ಟ್ರೆಕ್ ಮಾಡೋಕ್ಕಾಗಲ್ಲ, ಅಷ್ಟು ದೂರದಲ್ಲಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತಮುತ್ತ ನೋಡೋದಕ್ಕೆ, ವೆರಿ ಆಸಮ್ ಜಾಗ ಅಂತಲೇ ಹೇಳ್ಬೋದು. ನಾವು ಊರಿಂದ ಬಂದಾಗ ನಮಗೆ ಸಿಗೋದು ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ಬೆಟ್ಟ ಗುಡ್ಡಗಳು ನೋಡಿ. ನನ್ಗೆ ಹಂಗೆ ಅಬ್ಸರ್ವ್ ಮಾಡಿದಾಗ ನಮ್ಮ ತಿರುಪತಿ ವೆಂಕಟರ ಸ್ವಾಮಿ ಇದ್ರ ಥರ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಲೊಕೇಶನ್ ನೋಡೋದಕ್ಕೆ, ಎಷ್ಟು ಬ್ಯೂಟಿಫುಲ್ ಅಂದರೆ. ನಾನು ಅಬ್ಸರ್ವ್ ಮಾಡಿದೆ ಕೂತ್ಕೊಂಡು ನೋಡಿದಾಗ ನನಗೆ ಅನಿಸ್ತು ತಿರುಪತಿ ವೆಂಕಟರ ಸ್ವಾಮಿ ಇದೇನಿದೆ ಅದು ಕಾಣಿಸ್ತಾ ಇದೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಿಮಗೆ ನೋಡೋಕೆ ಸಿಗುತ್ತೆ. ತಿರುಪತಿಯಲ್ಲೂ ಸೇಮ್ ಇದೇ ಥರ ಕಾಣಿಸ್ತಾ ಇದೆ ಬೆಟ್ಟ, ಅದೇ ಥರ ಇಲ್ಲೂ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಬೆಟ್ಟ. ಸೇಮ್ ದೇವ್ರು ನೋಡ್ದಂಗೆ ಕಾಣಿಸ್ತಾ ಇದೆ ಆ ಬೆಟ್ಟ. ನನಗಂತೂ ಹಂಗೆ ಅನ್ನಿಸ್ತು. ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ನೋಡಿ, ಹೇಳಿ. ಕರೆಕ್ಟಾ ಇದು ಇಲ್ವಾ, ಸರಿನಾ ಇಲ್ವಾ ಅಂತ.